ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಧರ್ಮಸ್ಥಳದಲ್ಲಿ ಆದಂಥ ಒಂದು ಗಲಾಟೆ ಇದೆಯಲ್ಲ, ಅಂದರೆ ಎರಡು ಗುಂಪುಗಳ ನಡುವೆ ಆದಂಥ ಒಂದು ಸಂಘರ್ಷ ಇದೆಯಲ್ಲ, ಅದು ಈಗ ತಾರಕಕ್ಕೇರಿದೆ. ಇವತ್ತು ಕೂಡ ಪ್ರತಿಭಟನೆಗಳು, ಹೋರಾಟಗಳು, ಪೊಲೀಸ್ ಸ್ಟೇಷನ್ ಮೆಟ್ಲೇರುವುದು ಎಲ್ಲವೂ ಕೂಡ ನಡೀತಾ ಇದೆ. ನಿನ್ನೆ ಎರಡು ಗುಂಪುಗಳು ಬಡ್ದಾಡ್ಕೊಂಡಿದ್ವು, ಎರಡು ಗುಂಪುಗಳು ಹೊಡೆದಾಡ್ಕೊಂಡಿದ್ವು ಎನ್ನುವಂಥ ಮಾಹಿತಿ ಸಿಕ್ಕ ಕೂಡಲೇ ಇವತ್ತು ಅದಕ್ಕೆ ಪ್ರತಿವಿರೋಧವಾಗಿ ಅದಕ್ಕೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಆದರೆ ನಿನ್ನೆ ಯಾಕೆ ಅಂತ ಒಂದು ದೊಡ್ಡ ಘಟನೆ ನಡೀತು, ಎರಡು ಗುಂಪುಗಳ ನಡುವೆ ಅಂತ ಘರ್ಷಣೆ ಆಗಲಿಕ್ಕೆ ಆ ಕಾರಣವಾದರೂ ಏನು? ಇವತ್ತು 13ನೇ ಸ್ಪಾಟ್ನಲ್ಲಿ ಸಮಾಧಿ ಒಗೆಯುವಂಥ ಕೆಲಸ ನಡೆಯುತ್ತೆ. ಹಾಗಾಗಿ ನಿನ್ನೆ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಆ ಘರ್ಷಣೆ ಮಾಡಲಿಕ್ಕೆ ಎರಡು ಗುಂಪುಗಳು ತಯಾರಿಯನ್ನು ಮಾಡಿಕೊಂಡ್ವಾ? ಹಾಗಾದರೆ ಇವತ್ತು ನಡೆಯುವಂಥ ಸಮಾಧಿ ಒಗೆಯೋ ಕೆಲಸಕ್ಕೂ ಮತ್ತು ನಿನ್ನೆ ಆದಂಥ ಘರ್ಷಣೆಗೂ ಏನು ಕಾರಣ, ಏನು ಸಂಬಂಧ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಭೀಮಾ ಹೇಳಿದಂಥ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವು ಸಿಗ್ತಾನೆ ಇದೆ. ಮೊದಲು ಸಮಾಧಿ ಒಗೆಯುವಂಥ ಕೆಲಸ ಸ್ಟಾರ್ಟ್ ಮಾಡಿದಾಗ 6ನೇ ಸ್ಪಾಟ್ನಲ್ಲಿ ಹೆಣ ಸಿಕ್ಕಿದೆ ಅಥವಾ ಮೂಳೆ ಸಿಕ್ಕಿದೆ ಅನ್ನೋಂಥ ಒಂದು ಮಾತಾಯಿತು. ಅದಾದ ನಂತರ 11ನೇ ಸ್ಪಾಟ್ನಲ್ಲಿ ನೇರವಾಗಿ ಆಗಿದೆ. ಬೆಟ್ಟಕ್ಕೆ ಹೋದರು ಅಂದರೆ ಆ ಸ್ಪಾಟ್ನಿಂದ 100 ಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲೊಂದು ಹೆಣ ಸಿಕ್ತು. ಅದು ಕೂಡ ಆತ್ಮಹತ್ಯೆಯ ರೂಪದಲ್ಲಿ ಕಂಡುಬಂದ ಒಂದು ಶವ ಅಂತ ಆಯಿತು. ಆದರೆ ನಿನ್ನೆ ಕೂಡ 12ನೇ ಸ್ಪಾಟ್ನಲ್ಲಿ ಅಗೆಯುವಾಗ ನಿನ್ನೆ ಯಾವುದೇ ಒಂದು ಕುರುಹು ಪತ್ತೆಯಾಗಿಲ್ಲ. ಹಾಗಾಗಿ ಇವತ್ತು ಅಗಿತಾ ಇರುವಂಥ 13ನೇ ಸ್ಪಾಟ್ ಲಾಸ್ಟ್ ಆಗುತ್ತೆ. ಅಲ್ಲಿ ಅನೇಕ ಶವಗಳಿವೆ, ಅನೇಕ ಹೆಣಗಳು ಹೂತಾಕಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಆ ಭೀಮಾ ಹೇಳಿದ್ದ. ಭೀಮಾ ಎಲ್ಲ ಕಡೆಯೂ ಹೇಳ್ತಾ ಇದ್ದ, ನಂಬರ್ 1ರಿಂದ ನಂಬರ್ 13 ತನಕ ಒಂದೊಂದು ಸ್ಪಾಟ್ನಲ್ಲಿ 10 ಹೆಣಗಳನ್ನು ಹೂತಾಕಿದ್ದೇನೆ, ಅರೌಂಡ್ 10 ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು ಯಾವುದೇ ಒಂದು ದೊಡ್ಡದಾದಂಥ ಮಾಹಿತಿ ಕುರು ಕೂಡ ಎಸೆಟದಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ನಿನ್ನೆ 12ನೇ ಸ್ಪಾಟ್ ಅಗೆಯುವ ಕೊನೆಯ ಹಂತಕ್ಕೆ ಬಂದಾಗ ಎರಡೂ ಗುಂಪುಗಳು ಕೂಡ ಧರ್ಮಸ್ಥಳದ ಆ ಪಾಂಗಳ ಕ್ರಾಸ್ನ ಹತ್ರ ಎರಡು ತಂಡಗಳು ಕೂಡ ಸೇರಿದ್ವು. ಪಾಂಗಳ ಕ್ರಾಸ್ನಿಂದ ಸ್ವಲ್ಪ ದೂರದಲ್ಲಿ ಸೌಜನ್ಯ ಅವರ ಮನೆ ಕೂಡ ಇದೆ. ನೋಡಿ, ನಿನ್ನೆ ಆದಂಥ ಮತ್ತೊಂದು ಘಟನೆ ಅಂದರೆ ನಿನ್ನೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಯಿತು. ನಿನ್ನೆ ಘರ್ಷಣೆಗೂ ಮೊದಲು ಕೆಲವೊಂದು ಟ್ವೀಟ್ಗಳು ಕೂಡ ಹರಿದಾಡುತ್ತವೆ. ಬೆಳಗ್ಗೆ ನಾವು ಕ್ರಾಂತಿ ಮಾಡ್ತೇವೆ, ಶಾಂತಿ ಮುಗಿತು, ಕ್ರಾಂತಿ ಮಾಡ್ತೇವೆ, ಹಾಗೆ ಹೀಗೆ. ರಜತ್ ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಕೆಲವೊಬ್ಬರು ಟ್ವೀಟ್ ಮಾಡ್ತಾರೆ, ನೀನು ಮಂಡ್ಯಕ್ಕೆ ಬರಬೇಡ, ನಿನಗೆ 2 ಹೆಂಡತಿ ಮಕ್ಕಳಿದ್ದಾರೆ ಅನ್ನುವಂಥ ಹೆಂಡತಿ ಮಕ್ಕಳು ಇದ್ದಾರೆ ಅನ್ನುವಂಥ ಟ್ವೀಟ್ಗಳು ಹೊರದಾಡುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಏನೋ ಆಗುತ್ತೆ, ಸಂಜೆ ವೇಳೆಗೆ ಏನೋ ಆಗುತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡಿತ್ತು. ಅದಕ್ಕೆ ಸರಿಯಾಗಿ ರಜತ್ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಪಾಂಗಳ ಕ್ರಾಸ್ನಲ್ಲಿ ಅವ್ರು ಹೋಗಿ ಅಲ್ಲಿರುವಂಥ ಸೌಜನ್ಯ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಒಂದು ಮಾತು ಆಡ್ತಾ ಇರುವಾಗ ಅಥವಾ ಅಂತ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಅಲ್ಲಿದ್ದಂಥ ಯೂಟ್ಯೂಬರ್ಸ್ಗಳು ನಾರ್ಮಲಿ ಯಾರೇ ಒಬ್ಬ ಗೆಸ್ಟ್ ಬಂದರು, ಯಾರೇ ಒಬ್ಬ ದೊಡ್ಡ ಮನುಷ್ಯ ಬಂದರು ಅಥವಾ ಯಾರೊಬ್ಬ ವ್ಯಕ್ತಿ ಬಂದಾಗ ಅವ್ರನ್ನ ಇಂಟರ್ವ್ಯೂ ಮಾಡೋದು ಅಥವಾ ಬೈಟ್ ತಗೊಳ್ಳೋದು ಸಹಜವಾಗುತ್ತೆ. ಕೂಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ನವರು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವ್ರನ್ನ ಮಾತನಾಡಿಸ್ತಾ ಇರುವಾಗ ಅಲ್ಲಿ ಘಟನೆ ನಡೆಯುತ್ತೆ. ಅಂದರೆ ಧರ್ಮಸ್ಥಳದ ಪರವಾಗಿದ್ದಂಥವ್ರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ಸ್ತಾ ಇದ್ದಾರೆ. ಯೂಟ್ಯೂಬರ್ಗಳು ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಿದ್ದಾರೆ. ಓಕೆ, ತನಿಖೆ ಆಗಲಿ, SIT ತಂಡ ಅಲ್ಲಿ ಸಮಾಧಿ ಒಗೆಯುವಂಥ ಕೆಲಸ ಮಾಡ್ತಿದೆ ಮತ್ತು ಧರ್ಮಸ್ಥಳದ ದೊಡ್ಡ ಕುಟುಂಬ ಕೂಡ SIT ತಂಡದ ಒಂದು ವೆಲ್ಕಮ್ ಮಾಡಿದೆ. SIT ತಂಡ ರಚನೆ ಆದಾಗ SIT ತಂಡ ರಚನೆ ಅದು ಒಳ್ಳೆಯದಾಯಿತು, ಇಲ್ಲಿ ಸತ್ಯ ಹೊರಗೆ ಬರಲಿ ಅನ್ನುವಂಥ ಒಂದು ಟ್ವೀಟ್ ಕೂಡ ಮಾಡಿದೆ. ಹಾಗಾಗಿ ಧರ್ಮಸ್ಥಳದ ಪ್ರಭಾವಿ ಎನ್ನುವಂಥ ವ್ಯಕ್ತಿಗಳು ಕೂಡ SIT ತಂಡಕ್ಕೆ ಸಪೋರ್ಟ್ ಮಾಡಿದರೆ. ಅದರ ಹೊರತಾಗಿಯೂ ಕೂಡ ಈ ಯೂಟ್ಯೂಬರ್ಸ್ಗಳು ಅಥವಾ ಈ ಕೆಟ್ಟ ವ್ಯಕ್ತಿಗಳು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಓಕೆ, SIT ತಂಡ ಸಮಾಧಿ ಒಗೆಯುವಂಥ ಕೆಲಸ ಮಾಡ್ತಿದೆ, ಸಮಾಧಿ ಒಗಿಲಿ, ಹಣ ಸಿಗಲಿ, SIT ತಂಡ ಮುಂದೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಜೊತೆಗೆ ರಜತ್ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಿರುವಂಥವ್ರು ಸ್ವಲ್ಪ ಹಲ್ಲೆ ಮಾಡ್ತಾರೆ. ಅಲ್ಲಿ 3-4 ಜನ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ ನಂತರ ಆ ಯೂಟ್ಯೂಬರ್ಸ್ಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿನ ಆಸ್ಪತ್ರೆಗೆ ಸೇರಿಸ್ತಾರೆ. ನೋಡಿ, ಅಲ್ಲಿ ಎರಡೂ ಗುಂಪುಗಳ ದೊಡ್ಡ ನಾಯಕರಿದ್ದರು. ಧರ್ಮಸ್ಥಳದ ಪರವಾಗಿ ಮಾತನಾಡ್ಲಿಕ್ಕೆ ಬಂದಂಥ ಮತ್ತು ಸಪೋರ್ಟ್ ಮಾಡ್ಲಿಕ್ಕೆ ಬಂದಂಥ ದೊಡ್ಡ ವ್ಯಕ್ತಿಗಳು ಕೂಡ ಇದ್ದರು. ಜೊತೆಗೆ ಭೀಮನ ಪರವಾಗಿ ಅಥವಾ ಸೌಜನ್ಯ ಪರವಾಗಿ ಕೆಲಸ ಮಾಡ್ತಿರುವಂಥ ಮಹೇಶ್ ತಿಮ್ಮರೊಡ್ಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮತ್ತು ಯೂಟ್ಯೂಬರ್ ಸಮೀರ್ ಕೂಡ ಇದ್ದರು. ಹಾಗಾಗಿ ಎರಡು ಗುಂಪುಗಳು ಅಲ್ಲಿ ಏನೋ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಲ್ಲಿ ನೆರೆದಿದ್ರು. ಜೊತೆಗೆ ಆ ಎರಡು ಗುಂಪುಗಳು ಕೂಡ ನಡುವೆ ಸಂಘರ್ಷ ಆಗುತ್ತೆ. ಅದಾದ ನಂತರ ಆ ಯೂಟ್ಯೂಬರ್ಸ್ಗಳನ್ನು ಹಾಸ್ಪಿಟ್ಲಿಗೆ ಕರ್ಕೋಗ್ತಾರೆ. ಆ ಯೂಟ್ಯೂಬರ್ಸ್ಗಳನ್ನ ಹಾಸ್ಪಿಟ್ಲಿಗೆ ಕರ್ಕೋದಾಗ ಮೇನ್ ಸ್ಟ್ರೀಮ್ ಸ್ಯಾಟಲೈಟ್ ಮೀಡಿಯಾ, ಅದು TV9 ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಹೀಗೆ ನ್ಯೂಸ್ 18 ಆಗಿರ್ಬೋದು, ಹೀಗೆ ದೊಡ್ಡ ಮಾಧ್ಯಮಗಳು ಅವರ ಬೈಟನ್ನು ತೆಗೆದುಕೊಂಡು ಹೋಗ್ತಂದರೆ ಆ ಆಸ್ಪತ್ರೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಇರ್ತಾರೆ ಮತ್ತು ಮಹೇಶ್ ತಿಮ್ಮರೊಡ್ಡಿ ಇರ್ತಾರೆ ಮತ್ತು ಸಮೀರ್ ಇರ್ತಾರೆ. ಜೊತೆಗೆ ಅಲ್ಲಿ ದೂರುದಾರರಾಗಿರುವಂಥ ಜಯನ್ ಕೂಡ ಇರ್ತಾರೆ. ನೋಡಿ, ಜಯನ್ ದೂರುದಾರರಾಗಿರ್ತಾರೆ, ಅವರು ಕೂಡ ಇರ್ತಾರೆ. ಅವರ ಬೈಟನ್ನು ತೆಗೆದುಕೊಂಡು ಹೋದಾಗ ಅಂದರೆ ಸುವರ್ಣ ನ್ಯೂಸ್ ಚಾನಲ್ನ ಹರೀಶ್ ಅನ್ನುವಂಥ ರಿಪೋರ್ಟರ್ ಗಿರೀಶ್ ಮಟ್ಟಣ್ಣನವರ ಒಂದು ಬೈಟ್ ತೊಗೊಳ್ಕೆ ಹೋದಾಗ, ಅಂದರೆ ಅವರ ಮಾತು ಕೇಳಿಕ್ಕೆ ಹೋದಾಗ ಏನಾಯಿತು, ಈ ಘಟನೆ ಯಾಕಾಯಿತು, ಯಾಕೆ ಹಲ್ಲೆ ಮಾಡಿದ್ರಿ ಅನ್ನುವಂಥ ಒಂದು ಕಾರಣ ಮಾತಾಡ್ಸಿಕ್ಕೆ ಹೋದಾಗ ಗಿರೀಶ್ ಮಟ್ಟಣ್ಣನವರು, ತಿಮ್ಮರೊಡ್ಡಿಯವರು ಮತ್ತು ಸಮೀರ್ ಅವರು ಹರೀಶ್ ಅವರಿಗೆ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪ ಕೂಡ ಕೇಳಿಬಂತು. ಅದಾದ ನಂತರ ಹರೀಶ್ ಅನ್ನುವಂಥವರು ಪೊಲೀಸ್ ಠಾಣೆಯ ದೂರನ್ನು ಕೂಡ ದಾಖಲೆ ಮಾಡಿದ್ರು. ನೋಡಿ, ಇದು ಆದಂಥ ಒಂದು ಪ್ರಕರಣ.
ಆದರೆ ನಿನ್ನೆ ಎರಡು ತಂಡಗಳು 4:30 ಸುಮಾರಿಗೆ ಯಾಕೆ ನೆರೆದಿದ್ವು ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ 4:15ಗೆ ಯಾಕೆ ಜನ ನೆರೆದಿದ್ರು, ಯಾಕೆ ಎರಡು ಗುಂಪುಗಳಿಂದ ಸಪೋರ್ಟರ್ಸ್ಗಳು ಯಾಕೆ ಆ ಸ್ಪಾಟಲ್ಲಿ ನೆರೆದಿದ್ರು, ಜೊತೆಗೆ ಇವತ್ತು ನಡೆಯುವಂಥ ಕೊನೆಯ ಒಂದು ಸ್ಥಳ ಸಮಾಧಿ ಅಗಿಯುವಂಥ ಕೆಲಸ ಅಂದರೆ ಸ್ಪಾಟ್ ನಂಬರ್ 13 ಇವತ್ತು ಅಗಿತಾರೆ SRT ತಂಡದವರು. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂಥ ವಿಚಾರ ಅಂದರೆ ಇವತ್ತು ಕೊನೆಯದಾಗುತ್ತೆ ಅನ್ನುವಂಥ ಒಂದು ಮಾತುಕತೆ ಕೂಡ ಕೇಳಿಬರ್ತದೆ. ಜೊತೆಗೆ ಮುಂದೆ ಏನಾದರೂ ಸ್ಪಾಟನ್ನು ಮಹಜರ್ ಮಾಡಬೇಕು ಅಥವಾ ಬೇರೆ ಮತ್ತು ಸ್ಪಾಟ್ ಮಹಜರ್ ಮಾಡಬೇಕು ಅಥವಾ ಬೇರೆ ಮಾರ್ಕನ್ನು ಮಾಡಬೇಕಂದ್ರೆ ಮತ್ತೆ ಅದು ಕೋರ್ಟಿಗೆ ಹೋಗಬೇಕಾಗುತ್ತೆ ಮತ್ತು ಇಲಾಖೆಯ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಫೈನಲ್ ಮಾಡ್ತಾರೆ. ಮೂಳೆಗಳು ಸಿಕ್ಕಿದೆಯೋ ಅಥವಾ ಸಿಕ್ಕಿಲ್ವೋ ಎನ್ನುವುದು ಕೂಡ ಯಾವ್ಯಾವ ಸ್ಪಾಟಲ್ಲಿ ಸಿಕ್ಕಿದೆ ಅನ್ನುವಂಥ ಯಾವ ಮಾಹಿತಿಯೂ ಕೂಡ SRT ತಂಡ ಕೊಟ್ಟಿಲ್ಲ. ನಾವು ಆ ಸ್ಪಾಟ್ ನಂಬರ್ 6 ಮತ್ತು ಸ್ಪಾಟ್ ನಂಬರ್ 11ರ ಪಕ್ಕ ಗುಡ್ಡದಲ್ಲಿ ಅಗಿಯುವಾಗ ಅಲ್ಲಿ ಕೆಲವೊಂದು ಬಕೆಟ್ಗಳ ಮುಖಾಂತರ ಕೆಲವೊಂದು ವಸ್ತುಗಳನ್ನ ಒಯ್ದ ಅಥವಾ ತೆಗೆದುಕೊಂಡು ಹೋದ ಒಂದು ಕಾರಣಕ್ಕಾಗಿ ಆ ವಿಡಿಯೋಗಳು ಮಾಧ್ಯಮಕ್ಕೆ ಸಿಕ್ಕ ಕಾರಣವಾಗಿ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಕೆಲವೊಂದು ಮೂಳೆಗಳು ಸಿಕ್ಕಿದೆ ಸ್ಪಾಟ್ ನಂಬರ್ 6ರಲ್ಲಿ ಮತ್ತು ಸ್ಪಾಟ್ ನಂಬರ್ 11ರ ಗುಡ್ಡದಲ್ಲಿ ಕೆಲವೊಂದು ಆತ್ಮಹತ್ಯೆ ಕುರುಗಳು ಸಿಕ್ಕ ಕಾರಣ ಅದನ್ನು ಕೂಡ ಎಸ್ಪೆಷಲ್ಗೆ ರವಾನೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಆದರೆ SRT ತಂಡ ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳಿಲ್ಲ. ಹಾಗಾಗಿ ಅಲ್ಲಿ ಮೂಳೆ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅಥವಾ ಸಿಕ್ಕಿದ್ದೇನು ಎನ್ನುವುದು ಕೂಡ ಇದೀಗ ಕುತೂಹಲ ಕಾರಣವಾಗಿದೆ. ಅದರ ಜೊತೆಗೆ ಇವತ್ತು 13ನೇ ಸ್ಪಾಟ್ನಲ್ಲಿ ಅಗಿತಾರೆ. ಅಲ್ಲಿ ರಾಶಿ ಹಣ ಇದೆ ಅನ್ನುವಂಥ ಮಾಹಿತಿಯನ್ನು ಭೀಮಾ ಕೊಟ್ಟಿದ್ದ. ಭೀಮಾ ಒಂದರಿಂದನೂ ಕೊಡ್ತಾನೆ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಭೀಮಾ ಹೇಳಿದ ಆ ಜಾಗ ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಆಗ್ತಿಲ್ಲ. ಎಲ್ಲೋ ಭೌಗೋಳಿಕ ಮತ್ತು ಮಳೆಯ ವ್ಯತ್ಯಾಸದಿಂದ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು. ಹಾಗಾಗಿ ಅದೇ ಸ್ಪಾಟ್ ಅಂತ ಗುರುತು ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಏರಿಯಾವನ್ನು ಹೇಳ್ಬೋದು ಹೊರತು ಅದೇ ಸ್ಪಾಟ್ ಅಂತ ಹೇಳಿ ಕಷ್ಟ ಆಗುತ್ತೆ ಅನ್ನುವಂಥ ಮಾತು ಕೂಡ ಈ ಗುಂಪಿನಲ್ಲಿ ಅಂದರೆ ಭೀಮನ ಗುಂಪಿನಲ್ಲಿ ಕೇಳಿ ಬರ್ತದೆ. ಜೊತೆಗೆ ಇಲ್ಲಿ ತನಕ ಯಾವುದೇ ಒಂದು ಮೂಳೆ ಸಿಕ್ಕಿಲ್ಲ ಎನ್ನುವಂಥ ಮಾಹಿತಿ ಆಲ್ಮೋಸ್ಟ್ ಪಕ್ಕಾ ಆಗ್ತಿದೆ. ಅಂದರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಆ ಹೇರಳವಾಗಿ ನೂರಾರು ಸಾವಿರಾರು ಹೆಣಗಳನ್ನ ಹೂತಾಕಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಾಗ ಕೇವಲ ಒಂದು ಹೆಣ, ಅದು ಒಂದು ಗಂಡಿನ ಹೆಣ ಎನ್ನುವಂಥ ಮಾಹಿತಿ ಇದೀಗ ಭೀಮನ ಕಡೆಯಿಂದ ಸ್ವಲ್ಪ ಮಟ್ಟಿನ ಒಂದು ಪ್ರತಿರೋಧಕ್ಕೆ ಕಾರಣವಾಗ್ತಿದೆ. ಜೊತೆಗೆ ಆ 13ನೇ ಸ್ಪಾಟ್ನಲ್ಲಿ ಈಗಾಗಲೇ GPR ಯೂಸ್ ಮಾಡಬೇಕು. ಇಲ್ಲಿ ತನಕ GPR ಯೂಸ್ ಮಾಡಲ್ಲ. GPR ಯೂಸ್ ಮಾಡಿದ್ರೆ ಭೂಮಿಯ ಕೆಳಗೆ ಹೂತಿಟ್ಟಂಥ ಒಂದು ಹೆಣವನ್ನು ನಾವು ಕಂಡುಹಿಡಬಹುದು ಎನ್ನುವಂಥ ಆರೋಪಗಳು ಕೇಳಿಬಂದು GPR ಯೂಸ್ ಮಾಡಲೇಬೇಕೆನ್ನುವಂಥ ಒಂದು ಪ್ರತಿಭಟನೆ ಕೇಳಿಬಂದು. ಜೊತೆಗೆ ಮಂಜುನಾಥ್ ಇನ್ಸ್ಪೆಕ್ಟರ್ ಅವರು ಭೀಮನಿಗೆ ಆವಾಸ ಹಾಕಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂದು. ಇದರ ಜೊತೆಗೆ ಇವತ್ತು ಒಂದು ಫೈನಲ್ ಡೇ ಆಗಿರೋದ್ರಿಂದ ಅಥವಾ ಬಿಗ್ ಡೇ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಹಣ ಸಿಕ್ಕಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥ ಭಯ ಇವರಿಗಿರ್ಬೋದು. ಜೊತೆಗೆ ಹಣ ಸಿಕ್ಬಿಟ್ರೆ ಅನ್ನುವಂಥ ಭಯ ಆ ಪರವಾಗಿ ಕೆಲಸ ಮಾಡ್ತಿರುವಂಥ ಧರ್ಮಸ್ಥಳ ಪರವಾಗಿ ಕೆಲಸ ಮಾಡ್ತಿರುವಂಥ ಆ ವ್ಯಕ್ತಿಗಳಿಗೂ ಆಗಿರ್ಬೋದು. ಹಾಗಾಗಿ ಇವತ್ತು ಒಂದು ಫೈನಲ್ ಡೇ ಆಗುತ್ತೆ. 13ನೇ ಸ್ಪಾಟ್ನಲ್ಲಿ ಏನೋ ಒಂದು ಸಿಗುತ್ತೆ ಅಥವಾ ಏನೋ ಸಿಗಲ್ಲ ಎನ್ನುವ ಕಾರಣಕ್ಕಾಗಿ ಎರಡೂ ಜನ ಕೂಡ ಅಲ್ಲಿ ನೆರೆದಿದ್ರು. ಎರಡು ತಂಡಗಳ ಸದಸ್ಯರು ನೆರೆದಿದ್ರು. ಹಾಗಾಗಿ ಅಲ್ಲಿ ರಜತ್ ಅವ್ರನ್ನ ಮಾತಾಡ್ಲಿಕ್ಕೆ ಹೋದಾಗ ಸಹಜವಾಗಿ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಿರುವವರು ಯಾಕೆ ನಮ್ಮ ಮೇಲೆ ಅಪ್ರಚಾರ ಮಾಡ್ತಾರೆ ಅನ್ನುವಂಥ ಕಿರಿಕ್ ತೆಗೆದಾಗ ಅಲ್ಲಿ ದೊಡ್ಡ ಗಲಾಟೆ ಮೈಮೇಲೆ ಹಲ್ಲೆ ಆಗುತ್ತೆ, ಪೊಲೀಸ್ ಠಾಣೆ ಮೆಟ್ಟಲಿರುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಇವತ್ತು ಒಂದು ಮೂಲದ ಪ್ರಕಾರ ಆ 13ನೇ ಸ್ಪಾಟ್ ಅಗಿಯುವಂಥ ಒಂದು ಕಾರ್ಯ ಆರಂಭವಾಗಿದೆ. GPR ಯೂಸ್ ಮಾಡ್ತಾರೆ ಎನ್ನುವಂಥ ಮಾಹಿತಿ ಸಿಕ್ಕರೂ ಕೂಡ GPR ತಂದಿದ್ದಾರೆ ಇಲ್ವಾ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ವೇಳೆ GPR ಅನ್ನು ಯೂಸ್ ಮಾಡಿದ್ರೆ ಅದು ದೊಡ್ಡ ಒಂದು ವಿಷಯ ಆಗುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಹೆಣ ಸಿಗುವಂಥ ಚಾನ್ಸಸ್ ಪಕ್ಕಾ ಆಗುತ್ತೆ. ಯಾಕಂದರೆ GPR ಅನ್ನು ಕೂಡ ಅದು ಹೈ ಟೆಕ್ನಾಲಜಿಯ ಒಂದು ಯೂಸ್ ಮಾಡಿಕೊಂಡ್ರು ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರೇಡಿಯೋಸನ್ನು ಬಿಟ್ಕೊಂಡು ಯಾವುದಾದ್ರೂ ಒಂದು ಗಟ್ಟಿ ಪದಾರ್ಥ ಇದೆಯಾ ಅನ್ನುವಂಥ ಒಂದು ಸ್ಕ್ಯಾನ್ ಮಾಡ್ತಾರೆ. ಅಲ್ಲಿ ಗಟ್ಟಿ ಪದಾರ್ಥ ಇದ್ದರೆ ಅಲ್ಲಿ ಸಮಾಧಿ ಅಗಿಯುವಂಥ ಅಂದರೆ ಎಕ್ಸಿಬಿಷನ್ ಮಾಡುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಇವತ್ತು GPR ಬರುತ್ತೆ ಅನ್ನುವಂಥ ಮಾಹಿತಿ ಇವರಿಗೂ ಸಿಕ್ಕಿರ್ಬೋದು ಅಥವಾ GPR ಬರಲ್ಲ ಹಣ ಸಿಗಲ್ಲ ಎನ್ನುವಂಥ ಮಾಹಿತಿ ಅವರಿಗೂ ಸಿಕ್ಕಿರ್ಬೋದು ಮತ್ತೊಂದು ಗುಂಪಿನ. ಹಾಗಾಗಿ ಇವತ್ತೇನು ಆಗುತ್ತೆ, ನಾವಿವತ್ತು ಗೆದ್ವಿ, ನಾವಿವತ್ತು ಸೋತ್ವಿ ಎನ್ನುವ ಲೆಕ್ಕಾಚಾರದ ಇಬ್ಬರಿಗೂ ಕೂಡ ಕಾನ್ಫಿಡೆಂಟ್ ಇತ್ತು. ಒಂದು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಾ ಇರೋರಿಗೆ ಇಲ್ಲ ಸಮಾಧಿ ಹೇಗಂತ ಕೆಲಸ ಸುಮ್ಮನೆ ಟೂಸ್ ಪಟಾಕಿ ಆಯಿತು, ಭೀಮ ಸುಮ್ಮನೆ ಟೂಸ್ ಪಟಾಕಿ ಮಾಡ್ತಾ ಇದ್ದಾರೆ. 13ನೇ ಜಾಗದಲ್ಲೂ ಕೂಡ ಇವತ್ತು ಅಗಿತಾರೆ, ಆದರೆ ಯಾವುದೇ ಹಣ ಸಿಗಲ್ಲ. ಹಾಗಾಗಿ ನಾವು ಜಯವನ್ನು ಸಾಧಿಸಿದ್ದೇವೆ, ನಮ್ಮ ಕ್ಷೇತ್ರದ ಮೇಲೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಅನ್ನುವಂಥ ನಂಬಿಕೆ ಅವರಿಗಿರ್ಬೋದು. ಜೊತೆಗೆ ಇವರಿಗೆ ಮತ್ತು ಈ ಭೀಮನ ಪರವಾಗಿ ಇರುವಂಥ ಗುಂಪಿನವರಿಗಿಲ್ಲ GPR ಬಳಸ್ತಾರೆ. ಇವತ್ತು ರಾಶಿ ಹಣ ಸಿಗುತ್ತೆ. ಹಾಗಾಗಿ ನಾವು ಕೇಸನ್ನು ಗೆದ್ವಿ. ಹಾಗಾಗಿ ನಾವು ಇವತ್ತು ಅಲ್ಲಿ ಜಮಾವಣೆ ಮಾಡಬೇಕು ಮತ್ತು ನಾವು ವಿಜಯೋತ್ಸವವನ್ನು ಆಚರಿಸಬೇಕು ಮತ್ತು ಆ ಕ್ಷೇತ್ರದ ಬಗ್ಗೆ ನಾವು ದೂರನ್ನು ಕೊಡಬೇಕು ಮತ್ತು ಆ ಪ್ರಭಾವಿಗಳನ್ನು ಹಿಡಿದು ಹಾಕಬೇಕು ಎನ್ನುವಂಥ ಒಂದು ಮನೋಭಾವನೆ ಈ ಭೀಮನ ಗುಂಪಿನವರಿಗಿರ್ಬೋದು. ಹಾಗಾಗಿ ಎರಡೂ ತಂಡಗಳು ಇವತ್ತಿನ 13ನೇ ಸ್ಪಾಟನ್ನು ನಂಬಿಕೊಂಡು ನಿನ್ನೆ ಜಗಳ ಆಡಿದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಪಕ್ಕಾ ಆಗ್ತಿದೆ. ಹಾಗಾಗಿ ನಿನ್ನೆ ನಡೆದ ಘಟನೆಗೂ ಮತ್ತು ಇವತ್ತು ಆಗುವಂಥ ಸಮಾಧಿಯಾಗುವಂಥ ಕೆಲಸ ಸ್ಪಾಟ್ ನಂಬರ್ 13ಕ್ಕೂ ಅವಿನಾಭಾವ ಸಂಬಂಧ ಇರುವುದು ಇದೀಗ ಪಕ್ಕಾ ಆಗ್ತಿದೆ. ಏನೇ ಆಗಲಿ GPR ಯೂಸ್ ಮಾಡ್ತಾರೋ ಬಿಡ್ತಾರೋ, ಹಣ ಸಿಗಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ನಿನ್ನೆ ನಡೆದಂಥ ಎರಡೂ ಗುಂಪುಗಳ ನಡುವೆ ನಡೆದಂಥ ಒಂದು ಗಲಾಟೆ ಅದು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥ ಘಟನೆ ಅಲ್ವೇ ಅಲ್ಲ ಅನ್ನೋದು ಇದೀಗ ಸಿಕ್ಕಂಥ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.